ಗೈಸ್, ನೆನ್ನೆ ಎಲ್ಲ ನೋಡಿರ್ತೀರ ನಮ್ಮ ಚನ್ನಪಟ್ಟಣದಲ್ಲಿ. ಸೊ ಒಂದು ಮಕ್ಕಳನ್ನ ಕ್ಯಾಪ್ಚರ್ ಮಾಡ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು. ಸೊ ನೀವೆಲ್ಲ ಆಲ್ರೆಡಿ ಕ್ಲಿಪ್ಸ್ ಎಲ್ಲ ನೋಡಿರ್ತೀರ. ಸೊ ವಿಷಯ ಏನಂತಂದರೆ ನನ್ನ ಪರ್ಸ್ನಲ್ ಇದು ಒಪಿನಿಯನ್, ಈ ಆನೆ ಕ್ಯಾಪ್ಚರ್ ಮಾಡಬೇಕಾಗಿತ್ತಾ ಅನ್ನೋ ಒಂದು ಕ್ವಶನ್ ಬರ್ತಾಯಿದೆ ನನಗೆ. ಏನಕ್ಕಂದರೆ ಇದನ್ನ ಓಡಿಸ್ಬೋದಿತ್ತು. ಒಂದು ನನಗೆ ಗೊತ್ತಿರೋಂಗೆ ಓಡಿಸ್ಬೋದಿತ್ತು, ಇಲ್ಲ ರೀಲೊಕೇಟ್ ಮಾಡ್ಬೋದಿತ್ತು ಹಿಡ್ದು. ಏನಕ್ಕಂದರೆ ನಮ್ಮ ಈ ಆನೆ ಜೊತೆ ತುಂಬ ಫೈಟ್ ನಡೆಯುತ್ತೆ. ಇದನ್ನ ಕ್ಯಾಪ್ಚರ್ ಮಾಡೋ ಟೈಮಲ್ಲಿ ಕೆಲವು ಗಾಯ ಕೂಡ ಆಗಿರುತ್ತೆ ಅದರ ಸೊಂಡದ ಭಾಗಕ್ಕೆಲ್ಲ. ಸೊ ತುಂಬ ಯಾಕಂದರೆ ಅದು ಅಗ್ರೆಸಿವ್ ಇರುತ್ತೆ, ನಮ್ಮ ಆನೆಗಳು ಕೂಡ ಅಗ್ರೆಸಿವ್ ಆಗುತ್ತೆ. ಸೊ ಫೈಟ್ಲರ್ ಏನು ಮಾಡೋಕ್ಕಲ್ಲ, ಯಾಕಂದರೆ ಅದಕ್ಕೆ ಇದು ಮಕ್ಕಳ ಆನೆ ಅಲ್ವಾ, ಇದು ಒಂದು 35-40 ವರ್ಷ ಇರ್ಬೋದು ಅನ್ಕೋತೀನಿ ಅಂದಾಜು. ಕೊಂಬಿನಲ್ಲಿ ಗುದ್ದಾಗ ಗಾಯ ಆಗೋದು ಸಾಮಾನ್ಯ. ಆದರೆ ನನಗೆ ಬೇಜಾರಾಗಿದ್ದ ವಿಷಯ ಏನಂತಂದರೆ, ಈ ಆನೆಗೆ ಜೊತೇಲಿ ಅಂದರೆ ಸಹಚರ ಅಂತ ಇರ್ತಾರೆ ನೋಡಿ, 8 ಆನೆಗಳಿದ್ದು. ಆ ವಿಡಿಯೋದಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. 8 ಆನೆಗಳು ಪಾಪ ಇದನ್ನೇ ನಂಬ್ಕೊಂಡೇ ಬಂದಿದ್ದು ಅನ್ಕೋತೀನಿ ನಾವೆಲ್ಲ. ಸೊ ಇದು ಲೀಡರ್ ಥರ ಟೀಮ್ನ ಒಂದು ಲೀಡ್ ಮಾಡ್ತಾಯಿತ್ತು. ಸೊ ಇವಾಗ ಆ ಆನೆಗಳೆಲ್ಲ ಇನ್ನೆಲ್ಲೆಲ್ಲಿ ಇದ್ದಾವೋ ಗೊತ್ತಿಲ್ಲ, ಎಲ್ಲ ಓಡಿಸಿರ್ತಾರೆ ಸದ್ಯಕ್ಕೆ. ಸೊ ಅದೊಂದು ಬೇಜಾದ ವಿಷಯ. ಹಾಗೆ ಈ ಆನೆನ ಸ್ವಲ್ಪ ಹೆಚ್ಚಿನ ಟ್ರೈನಿಂಗ್ಗೆ ನಮ್ಮ ಕುಶಾಲನಗರದ ದುಬಾರೆ ಕ್ಯಾಂಪ್ಗೆ ಶಿಫ್ಟ್ ಮಾಡ್ಬೋದು. ನಾನು ಹೇಳೋದೇನು ಅಂತಂದರೆ, ಮಕ್ನ ಆನೆ ನಮಗೆ ನೆಸಸರಿ ಇರಲಿಲ್ಲ. ಇದನ್ನ ಬೇರೆ ಕಾಡಿಗೆ ಶಿಫ್ಟ್ ಮಾಡ್ಬೋದಿತ್ತು. ಸ್ವಲ್ಪ ದಟ್ಟ ಅರಣ್ಯಕ್ಕೆ ತೊಗೊಂಡೋಗಿ ನಮ್ಮ ಮೈಸೂರು ಭಾಗದಲ್ಲಿರುವ ನಾಗರಹೊಳೆ ಅಥವಾ ಬಂಡೀಪುರ ಅಲ್ಲಿಗೆ ಶಿಫ್ಟ್ ಮಾಡ್ಬೋದಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡಿದ್ದಾರೆ ಅಂದರೆ, ಇದನ್ನ ಟ್ರೈನಿಂಗ್ ಮಾಡಿ ಪಳಗಿಸ್ಬೇಕಂತಲೇ ಮಾಡ್ತಾರೆ. ಇವಾಗ ಸದ್ಯಕ್ಕೆ ನಮ್ಮ ಮಕ್ನ ಇರೋದೊಂದು ಮಾರ್ತಾಂಡ ಆನೆ ಒಂದೇ ಇರೋದು. ಲಾಸ್ಟ್ ಟೈಮ್ ಒಂದು ಆನೆ ಕೂಡ ತೀರ್ಕೊಂಡಿರುತ್ತೆ. ಸದ್ಯಕ್ಕೆ ಇದೊಂದು ಮಕ್ನ ಆನೆ ಇರೋದ್ರಿಂದ ಇದನ್ನೂ ಕೂಡ ಕ್ಯಾಪ್ಚರ್ ಮಾಡಿ, ಸೊ ಮುಂದೆ ನಮ್ಮ ಟೂರಿಸಮ್ ಅದು ಇದು ಅಂತ ಶೋಕೇಸ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತಲ್ವ. ಸೊ ಆ ರೀಸನ್ನಿಂದ ಇದನ್ನ ಕ್ಯಾಪ್ಚರ್ ಮಾಡಿ, ಅಂದರೆ ಅದೇ ರೀಸನ್ಗಂತಲ್ಲ, ಸ್ವಲ್ಪ ತೊಂದರೆ ಕೊಡ್ತಾಯಿತ್ತಲ್ವ. ಸೊ ಹೆಚ್ಚಿನ ಅಲ್ಲಿ ನಮ್ಮ ರೈತರಿಗೆಲ್ಲ ಅವ್ರು ಬೆಳೆದಿರೋ ಬೆಳೆ ಎಲ್ಲ ತಿನ್ನೋದು ಇದೆಲ್ಲ ಮಾಡ್ತಾಯಿತ್ತಲ್ವ. ಸೊ ಅದರಿಂದ ಇದನ್ನ ಟ್ರೈನಿಂಗ್ ಮಾಡಿ ಸ್ವಲ್ಪ ಪಳಗಿಸ್ಬೋದು. ಇಷ್ಟು ಈ ಆನೆ ಬಗ್ಗೆ ಮಾಹಿತಿ. ನಮ್ಮ ಸಾಕಾನೆಗಳು ತುಂಬ ಚೆನ್ನಾಗಿ ಫೈಟ್ ಮಾಡಿದ್ದೇನೆ. ನಮ್ಮ ಡಿಪಾರ್ಟ್ಮೆಂಟ್ ಅವರಾಗಲಿ, ನಮ್ಮ ಡಾಕ್ಟರ್ಸ್ ಆಗಲಿ, ಎಲ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಆನೆಗೆ ಸ್ವಲ್ಪ ನೋವುಗಳಾಗಿರ್ಬೋದು, ಆದರೆ ಕಾರ್ಯಾಚರಣೆ ಯಾರಿಗೇನು ತೊಂದರೆ ಆಗಲಿಲ್ಲ. ನೀಟಾಗಿ ಅದನ್ನು ಕ್ಯಾಪ್ಚರ್ ಮಾಡಿ 2 ಗಂಟೆ 3 ಗಂಟೆ ಒಳಗೆ ಕ್ಯಾಪ್ಚರ್ ಮಾಡಿ, ಸದ್ಯಕ್ಕೆ ಸಂಜೆ ಒಂದು 8-9 ಗಂಟೆಗೆಲ್ಲ 8-10 ಗಂಟೆಗೆಲ್ಲ ಕ್ಲೋರೊಳಗೆ ತಲುಪಿಟ್ಟಿದ್ದಾರೆ ನಮ್ಮ ಆನೆಗಳು. ಇಷ್ಟು ಈ ಆನೆ ಬಗ್ಗೆ ಮಾಹಿತಿ. ದಯವಿಟ್ಟು ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಅನ್ನೋಂತ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.